ಹಾಗಾಗಿ ಮುಖ್ಯಮಂತ್ರಿಗಳೇ ಇದಕ್ಕೆ ನೇರವಾಗಿ ಹೊಣೆಯಾಗಿರ್ತಾರೆ. ನೇರವಾಗಿ ಹೊಣೆಯಾಗಿ ಇದುವರೆಗೂ ಅವ್ರಿಗೆ ಧ್ವನಿನೇ ಬಂದಿಲ್ಲ. ಎಲ್ಲಿ ಧ್ವನಿ ಅಡಿಗೆ ಹೋಗಿದೆಯೋ, ಎಲ್ಲಿದ್ದಾರೆ ಅಂತ ಹುಡುಕಿ ಕೊಡಬೇಕಾಗಿದೆ. ಎಲ್ಲಿದ್ದಾರೆ, ಯಾವ ಉತ್ತರ ಇಲ್ಲ. ರಾಜ್ಯದಲ್ಲಿ ಇಂಥ ಒಂದು ದೊಡ್ಡ ಘಟನೆ, ದೊಡ್ಡ ಭ್ರಷ್ಟಾಚಾರ, ನೇರವಾಗಿ ಸರ್ಕಾರದ ಹಣನೇ ನೇರವಾಗಿ ವರ್ಗಾವಣೆ ಆಗಿರುವಂಥದ್ದು ತೆಲಂಗಾಣಕ್ಕೆ. ತೆಲಂಗಾಣದಲ್ಲಿ ಯಾರ ಅಕೌಂಟಿಗೆ ಹೋಗಿದೆ? ಅಲ್ಲಿ ಯಾರ ಅಕೌಂಟಿಗೆ ಹೋಗಿದೆ? ಯಾರ ವ್ಯಕ್ತಿಗಳು? ಹಾಗಾಗಿ ಇವತ್ತೇನು ಎಟಿಎಂ ಅಂತ ಹೇಳ್ತಿರೋ ಎಲೆಕ್ಷನ್ ಅನ್ನ ಮಾಡಲಿಕ್ಕೆ ಇವತ್ತು ಸಂಪೂರ್ಣವಾಗಿ ಸರ್ಕಾರದ ಹಣವನ್ನೇ ಅಲ್ಲಿ ಗುತ್ತಿಗೆದಾರರು ಇನ್ನೊಬ್ಬರಿಂದ ಲೂಟಿ ಮಾಡೋದು, ಎಲ್ಲ ಸಿಕ್ಕಲ್ಲಿ ಕಂಡಲ್ಲಿ ಲೂಟಿ ಮಾಡೋದು ಒಂದು, ನೇರವಾಗಿ ಸರ್ಕಾರದ ಹಣನು ನೇರವಾಗಿ ಪಡಿಲಿಕ್ಕೆ ಮಾಡಿರುವಂತದ್ದು ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಸರ್ಕಾರ ಏನಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರು ಇವತ್ತೇನು ನೇರವಾಗಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಜನಕ್ಕೆ ಸೇರ್ಬೇಕಾದಂತಹ ಹಣವನ್ನ ನೇರವಾಗಿ ದರೋಡೆ ಮಾಡಿದ್ದಾರೆ. ಇನ್ನೊಂದು ಕಡೆ ಇವತ್ತೇನು ಇನ್ನೂ ಏನೂ ಆಗಿಲ್ಲದ ರೀತಿಯಲ್ಲಿ FIR ನಲ್ಲಿ ಮಾಡ್ತಾ ಇರಬೇಕಾದ್ರೆ ಶಿವಮೊಗ್ಗದಲ್ಲಿ ಫಸ್ಟ್ ಒಂದು ಡೆತ್ ನೋಟ್ ಏನಿದೆಯಾ, ಒಂದು ಗೃಹ ಇಲಾಖೆ ಹೇಗೆ ಸತ್ತೋಗಿದೆ, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಸತ್ತೋಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮುಂದುವರೆದ ಭಾಗವಾಗಿ ಶಿವಮೊಗ್ಗದಲ್ಲಿ ಕೇಸ್ ದಾಖಲಾಗಿರುವಂತಹ ಕೇಸು. ದಾಖಲಾಗಿರೋ ಕೇಸ್ನಲ್ಲಿ ಮಂತ್ರಿ ಮೇಲೆ ಕೇಸ್ ಇಲ್ಲ, ಅಧಿಕಾರಿ ಮೇಲೆ ಕೇಸ್ ಇಲ್ಲ, ಬರೀ ಬ್ಯಾಂಕ್ ಅಧಿಕಾರಿ ಮೇಲೆ ಕೇಸ್ ಹಾಕೊಂಡಿದ್ದಾರೆ. ಇದೇನು ಇಲಾಖೆನ ಡೆತ್ ನೋಟ್ ಅನ್ನು ಓದ್ಲಿಕ್ಕೆ ಬರಲ್ಲ ಇವ್ರಿಗೆ? ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಸರ್ಕಾರನ ಇದು ಏನು ಅಂತ ಇನ್ನೊಬ್ರು ಗೃಹ ಸಚಿವರು ಹೇಳ್ತಾರೆ. ಎಲ್ಲಿಗೂ ನಾಗೇಂದ್ರ ಅವ್ರ ಹೆಸರು ಬರೆದಿಲ್ಲ, ಮಂತ್ರಿ. ಎಂತ ಕಾಮಿಡಿ! ಇಂಥ ಹಿರಿಯ ರಾಜಕಾರಣಿಗಳು ಇವ್ರು ಮಾತಾಡೋದಕ್ಕೂ ನಡ್ಕೊಳ್ಳೋದಕ್ಕೂ ಎಷ್ಟು ಬಂಡತನ ಇದೆ, ಎಷ್ಟು ಸೂಕ್ಷ್ಮತೆ ಇಲ್ಲ. ಯಾವ ಜವಾಬ್ದಾರಿಯನ್ನ ಯಾವ ಸರ್ಕಾರದಲ್ಲಿ ಯಾವುದೊಂದು ಪವಿತ್ರವಾಗಿ ಕೆಲಸವನ್ನ ಮಾಡಬೇಕಾಗಿದೆಯೋ ಇವತ್ತು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಮೊದಲನೇದಾಗಿ ರಾಜೀನಾಮೆಯನ್ನು ಕೊಡಬೇಕು. ನೇರವಾಗಿ ಸರ್ಕಾರದ ಮೇಲೆ ಹೊಣೆ ಇದೆ. ಹಾಗಾಗಿ ಇವತ್ತೇನು CBIಗೆ ದಾಖಲಾಗಿದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಕ್ಟಿನ ಪ್ರಕಾರ ತಮಗೆಲ್ಲ ಗೊತ್ತಿದ್ದಾಗಿ 1 ಕೋಟಿ ಮೇಲೇನೆ ಇಂಥ ತಪ್ಪು ಒಪ್ಪುಗಳಾದಾಗ ತಕ್ಷಣ ನೇರವಾಗಿ CBIಗೆ ಹಸ್ತಾಂತರ ಆಗುವಂತದ್ದಾಗಬೇಕು. ಇವತ್ತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸತ್ಯತೆ ಆಚೆ ಬರಬೇಕು ಮತ್ತು ನೇರವಾಗಿ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ಹೊಣೆಯಾಗಿರೋ ಕಾರಣ ಅವ್ರ ಮೇಲೆ ಆಪಾದನೆ ಇದೆ. ಇನ್ನೂ ನಿಮ್ಮ ಮಂತ್ರಿಯನ್ನ ತೆಗೆದುಹಾಕ್ಲಿಕ್ಕೆ ಮೀನಮೇಷ ಅರೆಸ್ಟ್ ಆಗಬೇಕು. ಎರಡನೇ ಮಾತಿಲ್ಲ, ತಕ್ಷಣ ಅರೆಸ್ಟ್ ಆಗಬೇಕು. ನೀವು ಮುಖ್ಯಮಂತ್ರಿನೂ ರಾಜೀನಾಮೆನ ಕೊಡಬೇಕು. ಆ ಸಂಬಂಧಪಟ್ಟ ಮಂತ್ರಿ ಬಂಧನ ಆಗಬೇಕು. ರಾಜೀನಾಮೆ ಕೊಡಿ ಏನೇನು ಇದು ಕೊಡ್ತಿಲ್ಲ, ಕೊಡ್ಲೇಬೇಕು. ರಾಜೀನಾಮೆದು ಎರಡನೇ ಮಾತೇ ಇಲ್ಲ. ತಕ್ಷಣ ಬಂಧನನೂ ಆಗಬೇಕು, ಅವ್ರನ್ನ ಅರೆಸ್ಟ್ ಆಗಬೇಕು. ಈ ರೀತಿ ಕ್ರಮವನ್ನು ವಹಿಸೋ ಮೂಲಕ ಎಲ್ಲ ಒಂದ್ ಕಡೆ ನೀವು ಸರ್ಕಾರನ ಖಜಾನೆ ಕಾಯುವಂತ ನೀವೇನೆ ಲೂಟಿಗೆ ತೊಡಗ್ಬಿಟ್ಟಿದ್ದೀರಾ. ಇಂಥ ಕೆಟ್ಟ ಸರ್ಕಾರ, ದುಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಕರ್ನಾಟಕ ಇತಿಹಾಸ, ದೇಶದ ಇತಿಹಾಸದಲ್ಲಿ ಇಂಥ ಸರ್ಕಾರನೇ ನೋಡಿಲ್ಲ. ಇಂಥ ಸರ್ಕಾರ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು.